ಹೆಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ. ಸೊ ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಅಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಅಂಡ್ ಎವ್ರಿ ಕಮೆಂಟ್ಸ್ ನಾನು ನೋಡ್ತೀನಿ ಅಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸ್ಗೆ ರೆಸ್ಪಾಂಡ್ ಕೂಡ ಮಾಡ್ತೀನಿ. ಟ್ಯಾರೋ ಕಡೆಯಿಂದ ಏನ್ ಮೆಸೇಜಸ್ ಬರ್ತಾ ಇದೆ ನೋಡೋಣ. ಓಕೆ, ಸೊ ಹೋಗೋದಕ್ಕೂ ಮುಂಚೆ ಗೈಸ್, ಅಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ ಲೈಫ್ ಅಲ್ಲಿ ಆ ಮೆಸೇಜ್ ಅನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಓ, ಹರ್ಮಿಟ್ ಎನರ್ಜಿ. ತುಂಬಾ ಡೇಸ್ ಇಂದ ಈ ಕಾರ್ಡ್ ನನಗೆ ಬರ್ತಾನೆ ಇರ್ಲಿಲ್ಲ, ಕಾರ್ಡ್ ಸಿಗ್ತಾನೆ ಇರ್ಲಿಲ್ಲ. ವರ್ಗೋ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ತುಂಬಾ ಜನರದು ಇಲ್ಲಿ ಕನ್ಯಾ ರಾಶಿ, ಕನ್ಯಾ ಜೋಡಿಯಾಕ್ ಸೈನ್, ಸನ್ ಆರ್ ಮೂನ್ ಸೈನ್, ಅಸೆಂಡೆಂಟ್ ವರ್ಗೋ ಆಗಿರೋ ಪಾಸಿಬಿಲಿಟೀಸ್ ಇದೆ. ಸೊ ತುಂಬಾ ಜನ ನಿಮ್ಮ ಪರ್ಪಸ್ ಹುಡ್ಕೊಂಡು ಹೋಗ್ತಾ ಇದ್ದೀರಾ. ನಿಮ್ಮ ಒಂದು ಲೈಫ್ ಪರ್ಪಸ್ ಅನ್ನೋದಕ್ಕಿಂತ ನಿಮ್ಮ ಸೋಲ್ ಪರ್ಪಸ್ ಏನು ಅದನ್ನ ಹುಡ್ಕೊಂಡು ಹೋಗ್ತಾ ಇದ್ದೀರಾ. ಜಾಸ್ತಿ ಮಿಂಗಲ್ ಆಗ್ತಾ ಇಲ್ಲ, ಜಾಸ್ತಿ ಸೋಷಿಯಲೈಸ್ ಆಗ್ತಾ ಇಲ್ಲ. ಎಷ್ಟಾಗುತ್ತೆ ಅಷ್ಟು ನಿಮ್ಮೇಲೆ ನೀವು ವರ್ಕ್ ಮಾಡ್ತಾ ಇದ್ದೀರಾ. ನಿಮ್ಮೇಲೆ ನೀವು ವರ್ಕ್ ಅಂದ್ರೆ ಫಿಸಿಕಲಿ ಅಂತ ಅಲ್ಲ, ಮೆಂಟಲಿ ಎಸ್ಪೆಷಲಿ ತುಂಬಾ ಜನರದ ನಿಮ್ಮ ಲೈಫ್ ಇಂದ ಕಟ್ ಆಫ್ ಮಾಡಿದೀರಾ ನೀವು ಅಂತ ಹೇಳಿದ್ರು ತಪ್ಪಾಗಲ್ಲ. ಎಷ್ಟಾಗತ್ತೆ ಅಷ್ಟು ಒಬ್ಬರೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ. ತುಂಬಾ ಜನ ಸಿಂಗಲ್ ಆಗಿದ್ದೀರಾ ಅಂತ ಕೂಡ ನೋಡ್ತಾ ಇದ್ದೀನಿ. ಇಟ್ಸ್ ಮೋರ್ ಲೈಕ್ ನಿಮ್ ಜೊತೆ ಆಪ್ಷನ್ಸ್ ಇಲ್ಲ ಅಂತ ಅಲ್ಲ, ಇಟ್ಸ್ ಜಸ್ಟ್ ದಟ್ ಒಂದು ರಾಂಗ್ ರಿಲೇಶನ್ಶಿಪ್ ಅಲ್ಲಿ ಸಿಕ್ಕಾಕೊಳ್ಳೋದು ಬೇಡ, ಒಂದು ರಾಂಗ್ ಕನೆಕ್ಷನ್ ಅಲ್ಲಿ ಸಿಕ್ಕಾಕೊಳ್ಳೋದಕ್ ಬೇಡ. ಈ ತರ ಒಂದು ಎನರ್ಜಿ ಒಳಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ದ ಬೆಸ್ಟ್ ಪಾರ್ಟ್ ಇಸ್ ಒಂಥರ ಸೋಷಿಯಲ್ ಡಿಟಾಕ್ಸ್ ಮಾಡಿದೀರಾ ನೀವು. ಅಂದ್ರೆ ತುಂಬಾ ಜನ ನಿಮ್ನ ಇನ್ವೈಟ್ ಮಾಡ್ತಾ ಇದಾರೆ, ತುಂಬಾ ಜನ ನಿಮ್ನ ಕರೀತಾ ಇದಾರೆ ಹೊರಗೆ ಹೋಗೋದಕ್ಕಾಗಿರ್ಬೋದು, ತುಂಬಾ ಜನ ನಿಮ್ ಜೊತೆ ಒಂದು ಫ್ರೆಂಡ್ಶಿಪ್ ಬೆಳೆಸ್ಕೋಬೇಕಂತ ಇದಾರೆ. ಬಟ್ ಗೆಸ್ ವಾಟ್, ನೀವೊಂಥರ ಸೋಷಿಯಲಿ ಸೆಲೆಕ್ಟಿವ್ ಆಗೋಗ್ಬಿಟ್ಟಿದ್ದೀರಾ. ಲೈಕ್ ಎಲ್ರು ಕ್ಲೋಸ್ ಮಾಡ್ಕೊಂತ ಇಲ್ಲ, ಎಲ್ರ ಜೊತೆನೂ ಕನೆಕ್ಟ್ ಆಗ್ತಾ ಇಲ್ಲ, ಯಾರನ್ನು ಇಂಪ್ರೆಸ್ ಮಾಡೋದಕ್ಕೂ ಟ್ರೈ ಮಾಡ್ತಾ ಇಲ್ಲ. ನೀವು ಆತರ ಒಂದು ಎನರ್ಜಿ ನಾನು ನೋಡ್ತೇನೆ. ದಟ್ ಇಸ್ ದ ಬೆಸ್ಟ್ ಪಾರ್ಟ್. ಲೆಟ್ಸ್ ಸಿ ಏನಾಗ್ತಾ ಇದೆ, ಯಾಕೆ ಈ ತರ ನೀವು ಈ ತರ ಈ ತರ ಒಂದು ಸಿಚುವೇಶನ್ ಚೂಸ್ ಮಾಡ್ತಾ ಇದ್ದೀರಾ. ವಾಟ್ ಇಸ್ ದ ರೀಸನ್? 5 ಆಫ್ ವಾಂಡ್ಸ್. ಎಲ್ಲೋ ಒಂದ್ ಕಡೆ ನಿಮಗೆ ಅನ್ನಿಸ್ತಾ ಇದೆ ಒಂಥರ ಜನರು ತುಂಬಾನೇ ಒಂಥರ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಲೈಫ್ ಪರ್ಪಸ್ಗಾಗಿರ್ಬೋದು, ನಿಮ್ಮ ಒಂದು ನೆಮ್ಮದಿಗಾಗಿರ್ಬೋದು. ಹೊರಗಡೆ ಜನರಿಂದ ಡಿಸ್ಟರ್ಬ್ ಆಗ್ತಾ ಇದೆ ಅನ್ನೋ ಒಂದು ಫೀಲ್ ಇಲ್ಲಿ ತುಂಬಾ ಜನಕ್ಕೆ ಬರ್ತಾ ಇದೆ. ಅಂಡ್ ಲುಕ್ ಎಟ್ ದಿಸ್ 5 ಆಫ್ ವಾಂಡ್ಸ್, ಹರ್ಮಿಟ್ ಎನರ್ಜಿ ವಿತ್ 5 ಆಫ್ ವಾಂಡ್ಸ್. ಒಂಥರ ನಿಮಗೆ ಎಲ್ಲಿ ಪೀಸ್ ಇಲ್ಲ, ಎಲ್ಲಿ ನೆಮ್ಮದಿ ಇಲ್ಲ, ಅಲ್ಲಿಂದ ನೀವು ಡಿಟ್ಯಾಚ್ ಆಗ್ತಾ ಇದ್ದೀರಾ. ರೀಸೆಂಟ್ ಆಗಿ ಏನಾಗಿದೆ, ಒಂದಷ್ಟು ಕ್ಲೋಸ್ ಪೀಪಲ್ ಅನ್ನೋದಕ್ಕಿಂತ ನಿಮ್ಮ ನೇಬರ್ಸ್ ಆಗಿರ್ಬೋದು, ನೀವು ಡೈಲಿ ಮೀಟ್ ಮಾಡೋ ಒಂದಷ್ಟು ಜನ ನಿಮ್ಮ ಕಲೀಗ್ಸ್ ಆಗಿರಬಹುದು, ಮೇ ಬಿ ನಿಮ್ಮ ಜಿಮ್ಮಲ್ಲಿ ಮೀಟ್ ಆಗೋರಾಗಿರ್ಬೋದು, ಡೈಲಿ ಮೀಟ್ ಆಗೋರು, ಅವ್ರ ಜೊತೆ ಏನೋ ಒಂದು ಡಿಸ್ಟರ್ಬಿಂಗ್ ಸಿಚುವೇಶನ್ ಆಗಿದೆ. ಒಂಥರ ಜಗಳ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅವ್ರ ಕಡೆಯಿಂದ ಒಂಥರ ಮೆಸ್ಸಿ ಎನರ್ಜೀಸ್ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ತುಂಬಾ ಜನ ನಿಮ್ನ ಕಾಂಪಿಟೇಷನ್ ಆಗಿ ತಗೊಂತಾ ಇದ್ದಾರೆ. ತುಂಬಾ ಜನ ನಿಮ್ಮ ಯೂನಿಕ್ ನೇಚರ್, ನಿಮ್ಮ ಯೂನಿಕ್ ಸೆಲ್ಫ್ ನ ನೋಡ್ಬಿಟ್ಟು, ನಿಮ್ಮ ಯೂನಿಕ್ ಪರ್ಸನಾಲಿಟಿನ ನೋಡ್ಬಿಟ್ಟು ತುಂಬಾ ಜನ ನಿಮ್ನ ಕಾಂಪಿಟೇಷನ್ ಆಗಿ ತಗೊಂತಾ ಇದ್ದಾರೆ ಅಂತ ನೋಡ್ತಾ ಇದೀನಿ. ಸೊ ಇಟ್ಸ್ ಆಲ್ಸೋ ಅ ಮೆಸೇಜ್ ನಿಮಗೆ, ಆಲ್ಸೋ ಒಂದು ಸರ್ಪ್ರೈಸಿಂಗ್ ರಿವೀಲ್ ಮೆಸೇಜ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಇಟ್ಸ್ ದಟ್ ತುಂಬಾ ಜನ ನಿಮ್ನ ಒಂದು ಕಾಂಪಿಟೇಷನ್ ಆಗಿ ತಗೊಂತಾ ಇದ್ದಾರೆ. ನೀವು ನೆಮ್ಮದಿಯಾಗಿರೋದು ಅವ್ರಿಗಿರೋ ನೆಮ್ಮದಿ ನನಗೆ ಯಾಕಿಲ್ಲ ಅಂತಾಗಿರ್ಬೋದು, ಸೈಲೆಂಟ್ ಆಗೇ ಇದ್ದು ಏನೆಲ್ಲ ಬೇಕದನ್ನ ಮಾಡ್ಕೊಂಡು ಹೋಗ್ತಾ ಇರೋದನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅಬ್ಸರ್ವ್ ಮಾಡ್ಕೊಂಡು ಅವ್ರಿಗಿರೋದು ನನಗೆ ಯಾಕಿಲ್ಲ, ಅವ್ರಿಗೆ ಸಿಗ್ತಾ ಇರೋ ಆ ಪೀಸ್ ನನಗೆ ಯಾಕೆ ಸಿಗ್ತಾ ಇಲ್ಲ. ಅಂಡ್ ಅವ್ರು ಒಬ್ರೇ ಚೆನ್ನಾಗಿರ್ತಾರೆ, ಒಬ್ರೇ ನೆಮ್ಮದಿಯಾಗಿರ್ತಾರೆ, ಅವ್ರು ಏನು ಮಾಡ್ದೇನೆ ಅವ್ರಿಗೆ ಅಟೆನ್ಷನ್ ಸಿಗ್ತಾ ಇದೆ, ನನಗ್ ಯಾಕೆ ಅಟೆನ್ಷನ್ ಸಿಗ್ತಾ ಇಲ್ಲ. ಈ ತರ ಕಂಪೇರ್ ಮಾಡ್ತಾ ಇರೋದು, ತುಂಬಾ ಜನ ನಿಮ್ ಬಗ್ಗೆ ಗಾಸಿಪ್ಸ್ ಕೂಡ ಮಾಡ್ತಾ ಇರೋದು ನೋಡ್ತಾ ಇದೀನಿ. ಸೊ ಸೈಲೆಂಟ್ ಆಗಿದ್ದೆ ಒಂಥರ ಪಾಪ್ಯುಲರ್ ಎನರ್ಜಿ ಬರ್ತಾ ಇದೆ. ಕೆ ಡ್ರಾಮಾ ವೈಬ್ಸ್ ಅಗೇನ್ ಬರ್ತಾ ಇರೋದು. ಬಿಕಾಸ್ ಕೆ ಡ್ರಾಮಾದಲ್ಲೂ ಮೋಸ್ಟ್ ಆಫ್ ದ ಟೈಮ್ ಹೀರೋ ಅಥವಾ ಮೇನ್ ಲೀಡ್ ಸೈಲೆಂಟ್ ಆಗೇನೆ ತುಂಬಾ ಪಾಪ್ಯುಲರ್ ಆಗಿರ್ತಾರಲ್ವಾ, ಆ ತರ ಎನರ್ಜಿ ಬರ್ತಾ ಇದೆ. ನೀವ್ ಅನ್ಕೊಂಡಿದೀರಾ ಒಬ್ರೇ, ಎಷ್ಟಾಗತ್ತಷ್ಟು ಜನರನ್ನ ದೂರ ಮಾಡೋಣ, ಎಷ್ಟಾಗತ್ತಷ್ಟು ಒಬ್ರೇ ಇರೋಣ,
ಅಂತ ಅನ್ಕೊಂಡಿದೀರಾ. ಬಟ್ ಗೊತ್ತಿದ್ದೋ ಗೊತ್ತಿಲ್ಲ ತುಂಬಾ ಜನ ಕಾಂಪಿಟೇಷನ್ ಆಗಿ ತಗೊಂತಾ ಇದಾರೆ, ತುಂಬಾ ಜನ ಜಲಸ್ ಫೀಲ್ ಮಾಡ್ತಾ ಇದಾರೆ ಕೂಡ. ಲೆಟ್ಸ್ ಸಿ. Queen of Cups. Someone is interested. ನನಗೇನು ಅನ್ಸುತ್ತೆ, ಯು ಲೈಕ್ ದಿಸ್ ಪರ್ಸನ್. ನಿಮಗೆ ಈ ಪರ್ಸನ್ ಕಂಡ್ರೆ ಇಷ್ಟ ಇದೆ. ದೇರ್ ಇಸ್ ಸಮ್ ಒನ್ ಯು ಲೈಕ್. ಆ ಥರ ಒಂದು ಎನರ್ಜಿ ಬರ್ತದೆ. ಈ ಪರ್ಸನ್ ಜೋಡಿಯಾಕ್ ಸೈನ್, ನಿಮ್ದು ಕನ್ಯಾ ರಾಶಿ ಆಗಿದೆ. ಈ ಪರ್ಸನ್ ಜೋಡಿಯಾಕ್ ಸೈನ್ ವಾಟರ್ ಸೈನ್ಸ್, ವೃಶ್ಚಿಕ ರಾಶಿ, ಮೀನ ರಾಶಿ ಹಾಗೂ ಕಟಕ ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ಯು ಲೈಕ್ ದಿಸ್ ಪರ್ಸನ್. ಆ ಥರ ಎನರ್ಜಿ ಬರ್ತಾ ಇದೆ. ಎಷ್ಟೇ ನೀವು ಸಿಂಗಲ್ ರಿಲೇಶನ್ಶಿಪ್ ಬೇಡ, ಎಮೋಷನ್ಸ್ ಬೇಡ, ಎಷ್ಟೇ ಏನೇ ಮಾತಾಡ್ಕೊಂಡಿದ್ರು ಸಮ್ವನ್ ಯು ಲೈಕ್ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ತುಂಬಾನೇ ಎಮೋಷನಲ್ ಪರ್ಸನ್. ಪಾಸ್ಟ್ ಎನರ್ಜಿ ನನಗೆ ಅನ್ನಿಸ್ತಾ ಇಲ್ಲ, ಬಟ್ ದೇರ್ ಇಸ್ ಸಮ್ವನ್ ಯು ಲೈಕ್. ಬಟ್ ಎಸ್, ನಾನಿಲ್ಲಿ ಒನ್ ಸೈಡೆಡ್ ಕನೆಕ್ಷನ್ ಆತರ ನೋಡ್ತಾ ಇಲ್ಲ. ಫೈಟಿಂಗ್, ಕಾಂಪಿಟೇಷನ್ ಎನರ್ಜಿ ನೋಡ್ತಾ ಇದ್ದೀನಿ. ಇಟ್ಸ್ ಮೋರ್ ಲೈಕ್ ಇದರ್ ಈ ಪರ್ಸನ್ ಯಾರನ್ನ ನಿಮ್ಗೆ ಇಷ್ಟ ಇದೆ, ಆ ಪರ್ಸನ್ ಅಟೆನ್ಷನ್ಗೋಸ್ಕರ ತುಂಬಾ ಜನ ಟ್ರೈ ಮಾಡ್ತಾ ಇದ್ದಾರೆ. ನೀವೇನು ಟ್ರೈ ಮಾಡ್ತಾ ಇದ್ದೀರಾ, ತುಂಬಾ ಜನ ಅದನ್ನೇ ಕಾಂಪಿಟೇಷನ್ ಆಗಿ ತಗೊಂತಾ ಇರೋದು. ಅಥವಾ ದೇರ್ ಇಸ್ ಸಮ್ ಒನ್ ನಿಮ್ಮ ಸುತ್ತಮುತ್ತ, ನಿಮಗ್ ಗೊತ್ತು ಆ ಪರ್ಸನ್ ಯಾರು ಅಂತ, ನಿಮಗೂನು ಇಂಟ್ರೆಸ್ಟ್ ಇದೆ ಆ ಪರ್ಸನ್, ನಿಮಗೂನು ಆ ಪರ್ಸನ್ ಕಂಡ್ರೆ ಇಷ್ಟ ಇದೆ, ಆ ಪರ್ಸನ್ಗೂ ನಿಮ್ ಕಂಡ್ರೆ ಇಷ್ಟ ಇದೆ. ಬಟ್ ಒಂಥರ ತುಂಬಾ ಹೊರಗಡೆ ಜನರದ್ದು ಇಂಟರ್ಫಿಯರೆನ್ಸ್ ಆಗ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ಈ ಕನೆಕ್ಷನ್ ಫಾರ್ವರ್ಡ್ ಹೋಗೋದಕ್ಕೆ ತುಂಬಾ ಜನ ಬಿಡ್ತಾ ಇಲ್ಲ. ಎಷ್ಟಾಗುತ್ತೆ ಅಷ್ಟು ನಿಮ್ಮ ಲೈಫ್ ನ ಪ್ರೈವೇಟ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಯಾರ ಬಗ್ಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಮೇ ಬಿ ಕನೆಕ್ಷನ್ ಅಲ್ಲಿ ಇದ್ದೀರಾ, ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಯು ಗೈಸ್ ಆರ್ ಶೋರ್, ಅಂದ್ರೆ ನಿಮಗ್ ಗೊತ್ತು ನಿಮ್ಮ ಫೀಲಿಂಗ್ಸ್ ಆ ಪರ್ಸನಿಗೆ ಜೆನ್ಯೂನ್ ಆಗಿದೆ ಅಂತ, ಆ ಪರ್ಸನಿಗೆ ಗೊತ್ತು ನೀವು ಜೆನ್ಯೂನ್ ಆಗಿ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ. ಬಟ್ ಎಷ್ಟಾಗತ್ತಷ್ಟು ಪ್ರೈವೇಟ್ ಅಲ್ಲಿ ಇಟ್ಕೊಂತ ಇದ್ದೀರಾ, ಎಷ್ಟಾಗತ್ತಷ್ಟು ಓಪನ್ ಅಪ್ ಆಗ್ತಾ ಇಲ್ಲ, ಎಷ್ಟಾಗತ್ತಷ್ಟು ಸೈಲೆಂಟ್ ಆಗಿ ಇಟ್ಕೊಂತಾ ಇದ್ದೀರಾ, ಎಮೋಷನ್ಸ್ ನ ಓಪನ್ ಅಪ್ ಆಗ್ತಾ ಇಲ್ಲ, ಆತರ ನೋಡ್ತಾ ಇದ್ದೀನಿ. ಅಂಡ್ ದೇರ್ ಇಸ್ ಸಮ್ ಒನ್ ನಿಮ್ಮ ಲೈಫ್ ಅಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅವರು. ಅಂಡ್ ಐ ಆಮ್ ಶೋರ್ ನಿಮಗೆ ಗೊತ್ತಾಗ್ತಾ ಇದೆ ಕೂಡ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ. ಬಟ್ ಆ ಪರ್ಸನಿಗೆ ಏನ್ ಅನ್ಸ್ತಾ ಇದೆ ಅಂದ್ರೆ, ಮೇ ಬಿ ಅವ್ರು ಸ್ವಲ್ಪ ಓಪನ್ ಅಪ್ ಆಗ್ತಾ ಇದ್ದಾರೆ, ಅಪ್ರೋಚ್ ಮಾಡ್ತಾ ಇದ್ದಾರೆ, ಅಥವಾ ಮಾತಾಡಿಸ್ತಾ ಇದ್ದಾರೆ, ಅಥವಾ ಟ್ರೈ ಮಾಡ್ತಾ ಇದ್ದಾರೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಬಟ್ ನಿಮ್ ಕಡೆಯಿಂದ ಒಂಥರ ಸೈಲೆಂಟ್ ವೈಬ್ಸ್ ಬರ್ತಾ ಇದೆ, ನಿಮ್ ಕಡೆಯಿಂದ ಅಷ್ಟು ಎಕ್ಸ್ಪ್ರೆಸಿವ್ ವೈಬ್ಸ್ ಬರ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ನಿಮ್ ಕಡೆಯಿಂದ ಮಿಕ್ಸ್ಡ್ ಎನರ್ಜೀಸ್ ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ಹೊರಗಡೆ ಒಪಿನಿಯನ್ಸ್ ಆಗಿರ್ಬೋದು, ಹೊರಗಡೆ ಇಂದ ಬರ್ತಿರೋ ಕೆಲವೊಂದೊಂದು ಮೆಸೇಜಸ್ ಆಗಿರ್ಬಹುದು, ಗಾಸಿಪ್ಸ್ ಆಗಿರಬಹುದು, ಕೈಂಡ್ ಆಫ್ ಅವರಿಗೆ ಮಿಕ್ಸ್ಡ್ ಎನರ್ಜೀಸ್ ಕೊಡ್ತಾ ಇದೆ ಈ ಕನೆಕ್ಷನ್ ಬಗ್ಗೆ ಅಂತಾನೆ ನೋಡ್ತಾ ಇದ್ದೀನಿ. ಸೊ ಇಟ್ಸ್ ಅನ್ ಇಂಡಿಕೇಶನ್, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಈ ಒಂದು ಸೈಲೆನ್ಸ್, ನಿಮ್ಮ ಒಂದು ರೋಟೀನ್ ಮಿಸ್ ಮಾಡ್ಕೊಬಾರ್ದು. ಎಲ್ಲಿ ನಾನು ಕನೆಕ್ಷನ್ಗೆ ಬಂದ ನನ್ನ ಎವ್ರಿ ಡೇ ರೋಟೀನ್ ಡಿಸ್ಟರ್ಬ್ ಆಗುತ್ತೆ, ಅಥವಾ ಮಾಡ್ತಿರೋ ಕೆಲಸ ಡಿಸ್ಟರ್ಬ್ ಆಗುತ್ತೆ, ಹಿಂಗೆಲ್ಲ ಅನ್ಕೊಂಡು ಒಂದು ರಿಯಲ್ ಎಮೋಷನಲ್ ಕನೆಕ್ಷನ್ ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ ಅನ್ನಿಸ್ತಾ ಇದೆ. ರಿಲೇಶನ್ಶಿಪ್ ಅಂದ್ಮೇಲೆ ಕೆಲವೊಂದು ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಆಗಿರ್ಬೇಕು. ಎಲ್ಲದು ಸ್ವೀಟ್ ಅಂಡ್ ಸ್ಮೂತ್ ಆಗಿ ಬರಲ್ಲ, ಎಲ್ಲದು ಸಿಲ್ವರ್ ಪ್ಲಾಟರ್ ಅಲ್ಲೇ ದೇವ್ರು ಕಳ್ಸಲ್ಲ. ರಿಲೇಶನ್ಶಿಪ್ ಅಂತ ಬಂದ್ರೆ ಕಮ್ಸ್ ವಿತ್ ಅಡ್ವೆಂಚರ್ ಅಂತಾನೆ ಹೇಳ್ಬೋದು. ಅದೆಲ್ಲದಕ್ಕೂ ಹೆದರ್ಕೊಂಡು ಒಂಥರ ಸ್ಟೆಪ್ ಬ್ಯಾಕ್ ಆಗ್ತಾ ಇದ್ದೀರಾ ನೀವು. ಬಟ್ ಆ ಪರ್ಸನಿಗೆ ಅರ್ಥ ಆಗ್ತಾ ಇಲ್ಲ ನೀವು ಯಾವ ಕಾರಣಕ್ಕೆ ಸೈಲೆನ್ಸ್ ಆಗಿದ್ದೀರಾ, ಯಾವ ಕಾರಣಕ್ಕೆ ಓಪನ್ ಅಪ್ ಆಗ್ತಾ ಇಲ್ಲ ನೀವು. ನಿಮ್ಮ ಈ ಸೈಲೆನ್ಸ್ ಈ ಒಂದು ಪರ್ಸನಿಗೆ ನಿಮ್ ಬಗ್ಗೆ ತುಂಬಾ ಮಿಕ್ಸ್ಡ್ ಮೆಸೇಜಸ್, ಒಪಿನಿಯನ್ಸ್ ಬರ್ತಾ ಇದೆ. ಸೊ ಬಿ ವೆರಿ ವೆರಿ ಕೇರ್ಫುಲ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ದೇರ್ ಇಸ್ ಸಮ್ ಒನ್ ಇಂಟ್ರೆಸ್ಟ್ ಇದೆ ಅವ್ರಿಗೆ ನಿಮ್ಮ ಮೇಲೆ. ಬಟ್ ನಿಮ್ಮ ಈ ಸೈಲೆನ್ಸ್ ಬಿಹೇವಿಯರ್ ಒಂಥರ ಅವರಿಗೆ ಮೆಸ್ಡ್ ಅಪ್ ಥಾಟ್ಸ್ ಬರ್ತಾ ಇದೆ, ಒಂಥರ ಮಿಕ್ಸ್ಡ್ ಒಪಿನಿಯನ್ಸ್ ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ಇವಾಗ ಹೊರಗಡೆ ಜನರು ಕೂಡ ನಿಮ್ ಬಗ್ಗೆ ಏನೇನೋ ಗಾಸಿಪ್ಸ್ ಮಾಡೋದು, ಏನೇನೋ ಹೇಳ್ಬಿಡೋದು, ಈ ತರ ಎಲ್ಲ ಆಗ್ತಾ ಇದೆ ಅನ್ನಿಸ್ತಾ ಇದೆ. ಸೊ ಬಿ ವೆರಿ 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 ಕೇರ್ಫುಲ್.
ಬಟ್ ಯಾರ ಬಗ್ಗೆ ನಾನು ಇಲ್ಲಿ ನೋಡ್ತಾ ಇದೀನಿ, ಯಾರ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇದೀವಿ, ಜೆನ್ಯೂನ್ ಫೀಲಿಂಗ್ಸ್ ಅನ್ನಿಸ್ತಾ ಇದೆ. ಓಕೆ, ಸೊ ಎಸ್ ದಟ್ಸ್ ದ ಮೆಸೇಜ್. ಈ ಒಂದು ಇಂಪಾರ್ಟೆಂಟ್ ಮೆಸೇಜ್ ಪ್ರಾಬ್ಲಿ ನಿಮಗೆ ಬೇಕಾಗಿತ್ತು. ದಟ್ ಇಸ್ ವೈ ಈ ಒಂದು ಮೆಸೇಜ್ ನ ಕೂಡ ನೀವು ನೋಡಿದೀರಾ. ನೀವ್ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನನ್ಸ್ತು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ ಲೈಫ್ ಅಲ್ಲಿ ಆ ಮೆಸೇಜ್ ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.